ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹಾಗಲಕಾಯಿಂದ ಟೇಸ್ಟಿಯಾಗಿ ಈಸಿಯಾಗಿ ಡ್ರೈ ಫ್ರೈ ಮಾಡ್ತೀನಿ. ಹಾಗಲಕಾಯಿ ನೀಟಾಗಿ ಈ ತರ ಕಟ್ ಮಾಡ್ಕೊಂಡು ಒಳಗಡೆ ಇರೋ ಸೀಡ್ಸ್ ಎಲ್ಲ ತಗೊಂಡು ನೀಟಾಗಿ ಈ ತರ ಮಾಡಿಕೊಳ್ಳಿ. ಆಯಿಲ್, ಕರಿಬೇವು, ಬೆಳ್ಳುಳ್ಳಿ ಈ ತರ ಚಚ್ಚಿ ರೆಡಿ ಮಾಡಿಕೊಳ್ಳಿ. ಜೀರಾ ಪೌಡ್ರು, ಚಿಲ್ಲಿ ಪೌಡ್ರು, ಅಕ್ಕಿ ಹಸಿಟ್ಟು, ಸಾಲ್ಟು, ಗರಂ ಮಸಾಲ, ಕಳ್ಳೆ ಹಸಿಟ್ಟು. ಫಸ್ಟ್ ಸಾಲ್ಟ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತೊಳೆದು ನೀಟಾಗಿ ಬಟ್ಟೆಯಲ್ಲಿ ಒರೆಸಿ ತ್ಯಾವ ಎಲ್ಲ ಆರಿರ್ಬೇಕು. 1 ಸ್ಪೂನ್ ಅಷ್ಟು ಅಕ್ಕಿ ಹಸಿಟ್ಟು ಹಾಕೊಳ್ಳಿ. 1 ಸ್ಪೂನ್ ಅಷ್ಟು ಕಳ್ಳೆ ಹಸಿಟ್ಟು, ಜೀರಾ ಪೌಡ್ರು, ಗರಂ ಮಸಾಲ, ಚಿಲ್ಲಿ ಪೌಡ್ರು. ಸ್ವಲ್ಪ ನೀರಿಂಗೆ ಚುಮ್ಸ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಲೇಬಾರ್ದು. ನೀವು 10 ನಿಮಿಷ ಇದನ್ನ ನೆನೆಯಕ್ಕೆ ಬಿಡಬೇಕು. ನೆಂದಿದೆ. ಆಯಿಲು ಸ್ವಲ್ಪ ಹಾಕೊಳ್ಳಿ, ಯಾಕಂದ್ರೆ ಮತ್ತೆ ಈ ಆಯಿಲು ಬೇರೆ ಒಗ್ಗರಣೆಗೆ ಯೂಸ್ ಆಗಲ್ಲ, ಕಹಿ ಬಂದ್ಬಿಡುತ್ತೆ. ಏನಾದ್ರೂ ಹಾಗಲಕಾಯಿ ಗೊಜ್ಜು ಮಾಡ್ಕೋಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಹಾಗಲಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ನಾವು ಇಷ್ಟಪಡಲ್ಲ ತಿನ್ನಕ್ಕೆ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ವೆರೈಟಿ ಮಾಡ್ಕೊಂಡು ನಾವು ಹಾಗಲಕಾಯಿ ತಿನ್ಬೇಕು. ಅವಾಗಲೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬ್ರೌನ್ ಕಲರ್ ಬಂದಷ್ಟು ಅಷ್ಟು ಗರಿ ಗರಿಯಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ ಇದು. ಇದು ಎಷ್ಟು ಬ್ರೌನ್ ಕಲರ್ ಬಂದ್ರೆ ಅಷ್ಟು ಗರಿ ಗರಿಯಾಗಿರುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ಟೇಸ್ಟಿಯಾಗಿರೋ ಹಾಗಲಕಾಯಿ ಡ್ರೈ ಫ್ರೈ ರೆಡಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಈ ತರ ಡ್ರೈ ಫ್ರೈ ಮಾಡ್ಕೊಂಡಾಗ 1 ವೀಕ್ ಸ್ಟೋರೇಜ್ ಮಾಡ್ಕೋಬಹುದು. ಇಂಥ ಒಳ್ಳೊಳ್ಳೆ ಅಡುಗೆಗಳು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇಮಲತಾ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ.